ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ಸಾಬುದಾನಿ ಸುಸ್ಲಾ ಹೇಗೆ ಮಾಡೋದಂತ ನೋಡೋಣ. ಇದು ಸಣ್ಣ ಸಾಬುದಾನಿಯಿಂದ ಮಾಡಿದ್ದು. ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಇದು ಸಣ್ಣ ಸಾಬುದಾನಿಯಿಂದ ಮಾಡಿರೋ ಸುಸ್ಲಾ. ಆಲ್ಮೋಸ್ಟ್ ಎಲ್ಲರೂ ನನಗೆ ತುಂಬ ಜನ ಹೇಳಿದ್ದಾರೆ ಸಣ್ಣ ಸಾಬುದಾನಿಯಿಂದ ಸುಸ್ಲಾ ಮಾಡೋಕ್ಕೆ ಆಗಲ್ಲ, ನೀವು ಹೇಗೆ ಮಾಡ್ತೀರಾ ಅಂತ. ಅದಕ್ಕೆ ನಾನು ಮಾಡೋದು ಹೇಗಂತ ತೋರಿಸಿದ್ದೀನಿ. ಈ ಸಣ್ಣ ಸಾಬುದಾನಿನ 2 ಅವರ್ ಮಾತ್ರ ನೆನೆ ಹಾಕಿಟ್ಟಿದ್ದು ನಾನು. ತುಂಬ ನೀರು ಹಾಕಬಾರ್ದು. ಒಂದು ಅರ್ಧ ಇಂಚು ಸಾಬುದಾನಿ ಮೇಲೆ ಅರ್ಧ ಇಂಚು ನೀರು ಬರುವಷ್ಟು ಮಾತ್ರ ನೀರು ಹಾಕಬೇಕು. ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಹಾಗೆ ಮಾಡ್ತಾ ನೋಡ್ಕೊಡೋಣ. ಇಲ್ಲಿ ನಾನು ಒಂದು ದೊಡ್ಡ ಟೀ ಸ್ಪೂನ್ ಎಣ್ಣೆ ಹಾಕಿರೋದು. ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿನ ತುಂಬ ಜಜ್ಜಬೇಡಿ, ಸ್ವಲ್ಪ ಒಂದು ಬೆಳ್ಳುಳ್ಳಿಗೆ 1 ಏಟು ಹಾಕಿದರೆ ಸಾಕು. ಮತ್ತು ಸ್ವಲ್ಪ ಕರಿಬೇವು ಹಾಕುತ್ತಾ ಇದ್ದೀನಿ. ಆಮೇಲೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ 2 ಸಣ್ಣದಾಗಿ ಹೆಚ್ಕೊಂಡು ಹಾಕೊತಾ ಇದ್ದೀನಿ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ನಾನು ಈ ಮುಂಚೆ ಒಂದು ಸಾಬುದಾನಿ ಸುಸ್ಲದ್ದು, ದಪ್ಪ ಸಾಬುದಾನಿ ಸುಸ್ಲದ್ದು ವಿತ್ ಬಟಾಟೆ ಅಂದರೆ ಆಲೂಗಡ್ಡೆ ಫ್ರೈ ಮಾಡಿ ಹೇಗೆ ಮಾಡೋದಂತ ಆಲ್ರೆಡಿ ನಾನು ತೋರಿಸಿದ್ದೀನಿ ನನ್ನ ಚಾನಲಲ್ಲಿ. ಅದು ರೆಸಿಪಿ ಇದೆ. ಅದು ಹೇಗೆ ಮಾಡೋದಂತ ಬೇಕು ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಅದನ್ನು ತುಂಬ ಈಸಿ. ಇದರಲ್ಲಿ ಆಲೂಗಡ್ಡೆಯನ್ನು ಸೇರಿಸಿಲ್ಲ, ಅದೇ ಡಿಫ್ರೆನ್ಸು. ಈಗ ನಾನು ಕೊತ್ತಂಬರಿ ಹಾಕಿಬಿಟ್ಟು ಎಣ್ಣೆಲೇನೆ ಕೊತ್ತಂಬರಿ ಹಾಕಿದ್ದೀನಿ. ಯಾಕಂದರೆ ಇವಾಗ ಬರೋ ಕೊತ್ತಂಬರಿ ಅಷ್ಟು ಸಾಫ್ಟ್ ಆಗಿರಲ್ಲ, ಆಮೇಲೆ ಹಾಕಿದ್ರೆ ಅದರಲ್ಲಿ ಸೇರ್ಕೊಳ್ಳಲ್ಲ, ಬೇರೆ ಬೇರೆ ಆಗಿಬಿಡುತ್ತೆ. ಅದಕ್ಕೆ ನಾನು ಎಣ್ಣೆಲೇ ಹಾಕ್ತೀನಿ. ನೋಡ್ಬೋದು ನೀವು. ಇವಾಗ ಒಂದು ರೌಂಡ್ ನಾನು ಎಣ್ಣೆಯಲ್ಲಿ ಸಾಬುದಾನಿನ ಫ್ರೈ ಥರ ಮಾಡಿಕೊಂಡೆ. ಆಮೇಲೆ ಕಲರಿಗೆ ಅರಿಶಿನ ಹಾಕ್ತಾಯಿದ್ದೀನಿ. ಇದು ಉಪವಾಸಕ್ಕೆ ತುಂಬ ಒಳ್ಳೆಯದು, ಮತ್ತು ಉಪವಾಸಕ್ಕೆ ಇದು ತುಂಬ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ನಾನಿಲ್ಲಿ ನನಗಿದು ತುಂಬ ಇಷ್ಟ ಸಾಬುದಾನಿ ಸುಸ್ಲಾ. ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ. ಮಾಡೋದು ತುಂಬ ಈಸಿ, ತುಂಬ ಪ್ರೊಸೆಸ್ಸು ಇಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಪೂರ್ತಿ ಆಪ್ಷನಲ್ಲು. ನೀವು ಬೇಡ ಅಂದರೆ ಬಿಡ್ಬೋದು. ಇದು ಡಯಟ್ ಫುಡ್ ಆಗಿನೂ ನಾವು ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಅವಾಗವಾಗ ಇದನ್ನು ಮಾಡ್ತಾನೆ ಇರ್ತೀನಿ. ನೋಡ್ಬೋದು. ಇವಾಗ ನೀವು ಉಪವಾಸ ಇದ್ದರೆ ಸೈಂದ್ರ ಲವಣನ ನೀವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು. ಉಪ್ಪಿಲ್ಲದೇ ತಿಂತಾರೆ ಒಬ್ಬೊಬ್ಬರು. ಅದಕ್ಕೆ ಇವಾಗ ನೋಡ್ಬೋದು ಎಣ್ಣೆ ಇದಕ್ಕೆ ಜಾಸ್ತಿ ಹಿಡಿಯೋದೇ ಇಲ್ಲ ಸಾಬುದಾನಿಗೆ. ಇವಾಗ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹತ್ತಾ ಇದೆಯಲ್ಲ, ಅದಕ್ಕೇನು ಮಾಡಬೇಕು ಅಂದರೆ ಸ್ವಲ್ಪ ಹೀಗೆ ಹುರಿದಿರೋ ಕಡಲೆ ಬೀಜನ ತರಿಯಾಗಿ ಪುಡಿ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ತಿರುಗ್ತಾ ಇದ್ದರೆ ಫಸ್ಟು ಎಲ್ಲ ಬೇಯಬೇಕು. ಅಂದರೆ ಸಾಬುದಾನಿ ಒಂಥರ ಗ್ಲಾಸ್ ಥರ ಅದನ್ನು ಕಾಣಿಸ್ಬೇಕು ನಮಗೆ. ಆವಾಗ ಈ ಸಾಬುದಾನಿ ಬೆಂದಿದೆ ಅಂತ ಅರ್ಥ. ಅದರಲ್ಲಿರೋ ಹಸಿ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಇದು ನೋಡಿದ್ರೆ ಹಿಂಗಾಗುತ್ತೆ. ಆಮೇಲೆ ನಾವು ಕಡಲೆ ಬೀಜದ ಪೌಡ್ರನ್ನ ಹಾಕ್ಕೊಂಡ್ರೆ ನಮ್ಮ ಟೇಸ್ಟಿ ಆ್ಯಂಡ್ ಕ್ವಿಕ್ ರೆಸಿಪಿ ಸಾಬುದಾನಿ ಸುಸ್ಲಾ ರೆಡಿಯಾಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ 2 ನಿಮಿಷದಲ್ಲಿ ಆಗಿಬಿಡ್ತು. ಅದಕ್ಕೆ ತುಂಬ ಪ್ರಿಪ್ರೇಷನ್ನು ಏನು ಮಾಡ್ಕೊಳ್ಳೋದು ಬೇಡ. ಇದಕ್ಕೆ ಈರುಳ್ಳಿ ಮಾತ್ರ ಹಾಕಬೇಡಿ. ಈರುಳ್ಳಿ ಹಾಕಿದರೆ ಇದು ಬರೋದೇ ಇಲ್ಲ, ಟೇಸ್ಟು ತುಂಬ ಕೆಟ್ಟದಾಗಿರುತ್ತೆ. ಅದಕ್ಕೆ ಇದಕ್ಕೆ ಬೆಳ್ಳುಳ್ಳಿನೇ ಹಾಕಿ ಮತ್ತು ಹಸಿರು ಮೆಣಸಿನ್ಕಾಯಿನೇ ಹಾಕಬೇಕು, ಇಲ್ಲ ಕೆಂಪು ಪುಡಿ ಹಾಕಿದರೆ ಚೆನ್ನಾಗಿ ಬರಲ್ಲ ಟೇಸ್ಟು. ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಹೀಗೆ ಬೇರೆ ಬೇರೆ ರೆಸಿಪಿ ಬೇಕಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.